ನಮಸ್ತೆ. ನಿಮ್ಮ ತೊಂದರೆ ಏನಂತ ಹೇಳ್ಬೋದಾ? ಮೂಗಲ್ಲಿ ಒಂದು ಸಣ್ಣದಾಗಿ ಗುಳ್ಳೆ ತರ ಆಗಿತ್ತು. ಹಾ. ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ. ಹಾ. ಇಂಗ್ಲಿಷ್ ಮೆಡಿಸಿನ್ ಮಾಡಿದಾಗ ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೋದು. ಹಾ. ಆದ್ರೆ ಮತ್ತೆ ನಾನು ಕಂಡೀಷನ್ ಕೇಳಿದಾಗ ಮತ್ತೆ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಕೊಡಲ್ಲ ಅಂತ ಅಂದ್ರು. ಅದಕ್ಕೆ ನಾನು ಆಯುರ್ವೇದಿಕ್ ಪ್ರಿಫರ್ ಮಾಡಿದೆ. ಆಯುರ್ವೇದಿಕ್ ಹತ್ತಿ ನಾನು ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಸರ್ನ ಕನ್ಸಲ್ಟ್ ಮಾಡಿ ಅವರು ಹೇಳಿದ್ರು, ಇಲ್ಲ 99% ನಾನು ಗ್ಯಾರಂಟಿ ಕೊಡ್ತೀನಿ, ನಾನು ಆಲ್ರೆಡಿ ತುಂಬಾ ಜನಕ್ಕೆ ಮಾಡಿದ್ದೀನಿ ನಾನು ಈ ತರ ಚಿಕಿತ್ಸೆ, ಸಕ್ಸಸ್ ಆಗಿದೆ, ನಿಮ್ಗೂ ಏನು ಯಾವುದೇ ರೀತಿ ಭಯ ಪಡಬೇಡಿ ಅಂತ ಅವ್ರು ನನಗೆ ಒಂದು ಗ್ಯಾರಂಟಿ ಕೊಟ್ಟರು. ಆ ಒಂದು ಭರವಸೆಯೊಂದಿಗೆ ಬಂದಿದ್ದೀರಿ. ಏನೆಲ್ಲ ನಿಮ್ಗೆ ದಿನನಿತ್ಯದಲ್ಲಿ ತೊಂದರೆಗಳು ಫೇಸ್ ಮಾಡ್ತಾ ಇರ್ತೀರಿ ಇದರಿಂದಾಗಿ ನೀವು? ಗುಳ್ಳೆ ಆದಾಗ ನನ್ನ ಕಣ್ಣಲ್ಲಿ ಎರಡು ಸೈಡ್ ಅಲ್ಲೂ ಜೋರ ನೀರು ಬರ್ತಿತ್ತು, ಆಮೇಲೆ ಮೂಗು ಬ್ಲಾಕ್ ಆಗಿತ್ತು, ಆಮೇಲೆ ತಲೆನೋವು ವಿಪರೀತ ಆಗಿತ್ತು, ಹಸಿವು ಅಷ್ಟು ಆಗ್ತಿರ್ಲಿಲ್ಲ. ಸರಿ ಸರಿ, ಈಗ ನೋಡೋಣ ಇದು ಮಾಡಿದ್ಮೇಲೆ ಹೇಗಾಗ್ತದೆ ಅನ್ನುವಂಥದ್ದು ನೋಡೋಣ, ಆಯ್ತಾ? ಓಕೆ. ನಾವು ಮೊನ್ನೆ ಒಂದು 15 ದಿನ ಆಯ್ತಲ್ವಾ ಕ್ಷಾರಕರ್ಮ ಅಂತ ಮಾಡಿ ಪಾಲಿಪ್ ಅನ್ನು ಬರ್ನ್ ಮಾಡಿತ್ತು. ಈಗ ನಿಮ್ಮ ಅನುಭವವನ್ನು ತಿಳಿಸಬಹುದಾ, ಹೇಗಿದೆ 15 ದಿನದ ನಂತರ ಅಂತ ಹೇಳಿ? ಯಾಕಂದ್ರೆ ಮುಂಚೆ ನಾನು ತುಂಬಾ ಸಫರ್ ಆಗ್ತಿದ್ದೆ, ಕಣ್ಣಲ್ಲಿ ನೀರ್ ಬರೋದು, ಮೂಗು ಬ್ಲಾಕ್ ಆದಾಗ ನಿದ್ದೆ ಮಾಡಕ್ ಸರಿ ಆಗ್ತಿರ್ಲಿಲ್ಲ. ಟ್ರೀಟ್ಮೆಂಟ್ ಆಗಿ ಮನೆಗೆ ಹೋದೆ, ರಿಲ್ಯಾಕ್ಸ್ ಫೀಲ್ ಆಯ್ತು. ಸೊ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೇದಾಯ್ತು, ಪೇನ್ ಇರಲ್ಲ, ರಿಲೀಫ್ ಆಗಿ ಇರುತ್ತೆ ಈ ಟ್ರೀಟ್ಮೆಂಟ್. ಸೊ ಎಲ್ಲರೂ ಯಾರೇ ಸಮಸ್ಯೆ ಬಂದ್ರು ಈ ತರ ಸಜೆಷನ್ ಫಸ್ಟ್ ಕೇಳ್ಬಿಟ್ಟು ಆಮೇಲೆ ಮುಂದುವರಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್ ನಿಮ್ಮ ಒಂದು ಈ ಪಾಸಿಟಿವ್ ಫೀಡ್ಬ್ಯಾಕ್ ಗೆ. ಹಾಗಾಗಿ ನಿಮ್ಗೆ ಈಗ ನಿಮ್ಮ ಒಂದು ಮೂಗಿನ ಎಲ್ಲ ಸಂಪೂರ್ಣ ಸಮಸ್ಯೆಯಿಂದ ಮುಕ್ತರಾಗಿದ್ದೀರಿ ಅಂತಾನೆ ಹೇಳ್ಬೋದಲ್ವಾ? ನಾನು ತುಂಬಾ ಟೆನ್ಷನ್ ಆಗಿದ್ದೆ. ಮೇನ್ ಆಗಿ ಮನುಷ್ಯನಿಗೆ ಮೂಗಲ್ಲಿ ಉಸಿರಾಡಕ್ ಬೇಕು. ಹೌದು, ಅದು ಪ್ರತಿ ಕ್ಷಣದ ಕೆಲಸ ಅಲ್ವಾ? ತುಂಬಾ ಸಫರ್ ಆಗ್ತಿದ್ದಾಗ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಸೊ ಸರಿ, ಹಾಗಿದ್ರೆ ಈಗ ಮೂಗು ಕಟ್ಟುವುದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇವಾಗ? ಮೂಗಿನಲ್ಲಿ ಆ ಗೆಡ್ಡೆಗಳು ಕಂಪ್ಲೀಟ್ ಆಗಿ ಕರಗಿ ಹೋಗಿದ್ದಾವೆ. ಹಾಗೆ ಧನ್ಯವಾದಗಳು, ತುಂಬಾ ಥ್ಯಾಂಕ್ ಯು. ಸರಿ.